ಇವತ್ತು ಮಶ್ರೂಮ್ ಬಿರಿಯಾನಿ ಯಾವ ಥರ ಟೇಸ್ಟಿಯಾಗಿ ಸಿಂಪಲಾಗಿ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹೂವು ಮತ್ತು ಸಣ್ಣ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಂಡು ಚಕ್ಕೆ ಲವಂಗ ಸಾಸಿವೆ ಸೋಂಪು ನೆಕ್ಸ್ಟ್ ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಮಸಾಲೆಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅದೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಹಸಿ ವಾಸನೆ ಹೋಗಾದ್ಮೇಲೆ ಮಶ್ರೂಮ್ನ ನೀಟಾಗಿ ತೊಳೆದು ನಾವಿಲ್ಲಿ ಅದು ಮಣ್ಣೆಲ್ಲ ಇರುತ್ತೆ ನೀಟಾಗಿ ತೊಳೆದು ನಾವಿಲ್ಲಿ ಅರ್ಧ ಕಟ್ ಮಾಡ್ಕೊಂಡಿದ್ದೀವಿ. ನೋಡಿ ಈ ಥರ ಫ್ರೈ ಮಾಡ್ಕೊತಾನೆ ಇರಬೇಕು. ಅದು ತುಂಬ ನೀರು ಬಿಡುತ್ತೆ ನೋಡಿ. ನೀರೆಲ್ಲ ಬಿಟ್ಟಾದ್ಮೇಲೆ ನಾವು ಇಲ್ಲಿ ನೀರನ್ನ ನೋಡ್ಕೊಂಡು ಹಾಕೋಬೇಕು. ಇದು ಮೇಯ್ನಾಗೆ ನೀರು ಬಿಡ್ಕೊಳ್ಳುತ್ತೆ ಆಲ್ರೆಡಿ. ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ, ನೀರೇ ಹಾಕಿಲ್ಲ, ತುಂಬ ನೀರು ಬಿಟ್ಕೊಂಡಿದೆ ಆಲ್ರೆಡಿ. ನಾವಿಲ್ಲಿ 2 ಲೋಟ ಅಕ್ಕಿಗೆ ನಾವು 3 ಲೋಟ ನೀರು ಹಾಕೋತಾ ಇದ್ದೀವಿ. ಯಾಕಂದರೆ ಇಲ್ಲಿ ಆಲ್ರೆಡಿ 1 ಲೋಟ ನೀರು ಬಿಟ್ಕೊಂಡಿದೆ, ಅದಕ್ಕೋಸ್ಕರ ಬರೀ 3 ಲೋಟ ನೀರು ಹಾಕ್ಕೊಂಡಿದ್ದೀವಿ. ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ನೆಕ್ಸ್ಟ್ ಆದಮೇಲೆ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ನಾವಿಲ್ಲಿ ಮೊಸರು ಹಾಕ್ಕೋತಾ ಇದ್ದೀವಿ. ಒಂದು ಸ್ವಲ್ಪ ಮೊಸರು ಹಾಕ್ಕೋಬೇಕು, ಅರ್ಧ ಲೋಟ ಅಷ್ಟು. ನೆಕ್ಸ್ಟ್ ಇಲ್ಲಿ ಅರ್ಧ ನಿಂಬೆಹಣ್ಣು ಹಾಕ್ಕೋತಾ ಇದ್ದೀವಿ. ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ, ಇದೊಂದು ಮೇಯ್ನಾಗಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕಸೂರಿ ಮೆಂತಿ ಸ್ವಲ್ಪ. ನೆಕ್ಸ್ಟ್ ಇಲ್ಲಿ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ, ಒಂದು ಅರ್ಧ ಹಾಕ್ಕೋಬೇಕು ಒಂದು ಪ್ಯಾಕೆಟಲ್ಲಿ. ಅದಾದಮೇಲೆ ನೋಡಿ ನೀಟಾಗಿ ಕುದಿ ಬಂದಾಗ ನಾವಿಲ್ಲಿ ಅಕ್ಕಿ ಸೇರಿಸ್ಕೋಬೇಕು. ಅಕ್ಕಿ ನಾವಿಲ್ಲಿ 2 ಲೋಟ ಹಾಕ್ಕೊಂಡಿದ್ದೀವಿ. 4 ಲೋಟ ನೀರಿಗೆ 3 ಲೋಟ ಹಾಕ್ಕೋಬೇಕು ಇಲ್ಲಿ, ಯಾಕಂದ್ರೆ ಆಲ್ರೆಡಿ ನೀರು ಬಿಟ್ಟಿದೆ. ಸ್ವಲ್ಪನೇ ತುಪ್ಪ ಹಾಕಿ 2 ವಿಷಲ್ ಮಾಡಿ ಟೇಸ್ಟಿಯಾಗಿ ಕ್ವಿಕ್ಕಾಗಿ ರೆಡಿ ಆಗುತ್ತೆ ಮಶ್ರೂಮ್ ಬಿರಿಯಾನಿ. ನೀವು ಒಂದ್ಸರಿ ಟ್ರೈ ಮಾಡಿ, ಎಲ್ಲ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.